श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्टादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः ವೀಕ್ಷಕರೇ ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಮಕರ ರಾಶಿಯವರಿಗೆ ಹೇಗಿದೆ ಮಾರ್ಚ್ ತಿಂಗಳು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದರೆ ರಾಶಿಯಲ್ಲಿ ಶನಿ ಮಕರ ರಾಶಿಗೆ ಸ್ವಲ್ಪ ಮಟ್ಟಿಗೆ ಶನಿ ಇನ್ನು ವಕ್ರವಾಗೇ ಇದೆ, ನಿಮಗೆ ಗೊತ್ತಿದೆ. ಹಾಗಾಗಿ ಮಕರ ರಾಶಿಗೆ ಶನಿ, ಅನಂತರದಲ್ಲಿ ತೃತೀಯ ರಾಶಿಯಲ್ಲಿ ಬುಧ ರವಿ ಶುಕ್ರ ರಾಹು ಚತುರ್ಗ್ರಹವು ಕೂಡ ತೃತೀಯ ರಾಶಿಯಲ್ಲಿದೆ. ಪಂಚಮ ರಾಶಿಯಲ್ಲಿ ಗುರು, ನೋಡಿ ಗುರು ಒಬ್ಬನು ಪಂಚಮಕ್ಕಿದ್ದಾನೆ, ಹಾಗಾಗಿ ಮಕರ ರಾಶಿಯವರಿಗೆ ಬಿಡುವುದಿಲ್ಲ. ಹಾಗಾಗಿ ಏನು ವರಿ ಮಾಡೋದು ಬೇಡ, ಗುರು ನಿಮಗೆ ರಕ್ಷಣೆ ಕೊಡ್ತಾ ಇದ್ದಾನೆ, ಅಷ್ಟು ಗಾಬರಿ ಬೀಳಬೇಡಿ. ಷಷ್ಠ ರಾಶಿಯಲ್ಲಿ ಕುಜ, ಸಪ್ತಮ ಅಷ್ಟಮ ರಾಶಿಯಲ್ಲಿ ಯಾರೂ ಇಲ್ಲ, ಇನ್ನು ನವಮ ರಾಶಿಯಲ್ಲಿ ಕೇತು, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ನೋಡಿ, ಗ್ರಹಾನುಗ್ರಹ ಹೇಳುವಂಥದ್ದು ನಿಮಗೆ ಸಿಗ್ತಾ ಇದೆ ಮಕರ ರಾಶಿಯವರಿಗೆ. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಧನಿಷ್ಠಾ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇರಿ, ಯಾಕಂದರೆ ಇದು ನಮಗೆ ಸಿಗುವಂಥದ್ದು ಫಾಲ್ಗುಣ ಮಾಸ ಪಂಚಾಂಗದಲ್ಲಿ ಕೊನೆಯ ಒಂದು ತಿಥಿ, ಕೊನೆಯ ಒಂದು ಪಕ್ಷಗಳು. ಹಾಗಾಗಿ ಈ ಒಂದು ತಿಂಗಳಲ್ಲಿ ಅಂತಹ ದೊಡ್ಡದಾದಂಥ ಹಬ್ಬ ಹರಿದಿನಗಳಿಲ್ಲ. ಆದರೂ ಕೂಡ 13ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಒಂದು ತಿಥಿ. 10ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 14ನೇ ತಾರೀಕಿಗೆ ಷಡಶೀತಿ ಪುಣ್ಯಕಾಲ, ಅನಂತರ 17ನೇ ತಾರೀಕು ಸಂಕಷ್ಟರ ಚತುರ್ಥಿ, ಇನ್ನು 28ಕ್ಕೆ ಮಹಾಸ ಶಿವರಾತ್ರಿ, 29ಕ್ಕೆ ಯುಗಾದಿ ಅಮಾವಾಸ್ಯೆ. ನೋಡಿ, 30ನೇ ತಾರೀಕಿಗೆ ನೂತನ ಯುಗಾದಿ ಫಲಗಳನ್ನು ನಾವು ಗಮನಿಸುವಂಥದ್ದು, ಪಂಚಾಂಗ ಶ್ರವಣ ಮಾಡುವಂಥದ್ದು, ನೂತನ ವರ್ಷಗಳನ್ನು ನಾವು ಗಮನಿಸುವಂಥ ಒಂದು ಪ್ರಯತ್ನ. ಇನ್ನು ಈ ತಿಂಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ 13ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದಾದಂಥದ್ದು. 6ನೇ ತಾರೀಕು ಬಹಳ ಚೆನ್ನಾಗಿದೆ, 24ನೇ ತಾರೀಕಿಗೆ ಸೋಮವಾರ ಚೆನ್ನಾಗಿದೆ ಅಂತೇಳಿ ಹೇಳಬಹುದು. ಈಗೆಲ್ಲ ಒಂದು ಒಳ್ಳೆಯ ರೀತಿಯಾದಂತಹ ದಿವಸ ಸಮಯಗಳೆಲ್ಲ ಇದೆ. ನೋಡೋಣ ದೈವಾನುಗ್ರಹದಿಂದ ಏನಾಗುತ್ತೆ ಮಕರ ರಾಶಿಯವರಿಗೆ. ಮಕರ ರಾಶಿಗೆ ಏನಾಗಿದೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ದೇವತಾನುಗ್ರಹದಿಂದ ನಿಮಗೆ ದಾರಿಗಳು ಸಿಗ್ತಾ ಇದೆ. ಬೆಳಕು ಮುಚ್ಚಿ ಹೋಗಿರುವಂತಹ ಕತ್ತರು ಹೇಳುವಂಥದ್ದು ಬೆಳಕಿನ ದಾರಿಗಳು ಸಿಗ್ತಾ ಇದೆ. ಉದ್ಯೋಗ ಕಳ್ಕೊಂಡಂಥ ವ್ಯಕ್ತಿಗಳಿಗೆ ಉದ್ಯೋಗ ಸಿಗ್ತಾ ಇದೆ. ನೋಡಿ, ಎಲ್ಲೋ ಒಂದು ಕಡೆಗೆ ನಮಗೆ ಉದ್ಯೋಗ ಸಿಕ್ಕಿ ಸಮಾಧಾನ ಹೇಳುವಂಥದ್ದು ಆಗ್ತಾ ಇದೆ ಅಲ್ವಾ ಮಕರ ರಾಶಿಯವರಿಗೆ. ಯೋಚನೆ ಮಾಡಿ ನೋಡಿ, ಎಷ್ಟೋ ಜನ ಒಬ್ಬರಿಬ್ಬರು ನೋಡಿದೆ, ಕಮೆಂಟ್ ಹಾಕಿದ್ದು ನೋಡಿದೆ. ಯಾಕಂದರೆ ನೀವೆಲ್ಲ ಹೇಳ್ತಾ ಇದ್ದೀರಿ ನಮಗೆ ಯಾವುದೂ ಕೂಡ ಅನುಕೂಲತೆಗಳು ಆಗ್ತಾ ಇಲ್ಲ ಅಂಥೇಳಿ ಹೇಳ್ತಾ ಇದ್ದೀರಿ. ನಾವು ಹೇಳುವಂಥದ್ದು ಗೋಚಾರ ಫಲ ಸಂಪೂರ್ಣವಾಗಿ ನಿಮ್ಮ ಜಾತಕದ ಮೇಲೆ ಸಂಪೂರ್ಣವಾದಂತಹ ಪ್ರಭಾವ ಬೀಳದೇ ಇದ್ದರೂ ಒಂದು ಹಂತಕ್ಕೆ ಒಂದು 40-50% ಫಲ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಈ ಗೋಚಾರ ಗ್ರಹಗಳನ್ನು ನೋಡಿ ಹೇಳಿರ್ತೇವೆ. ನಿಮ್ಮ ಪರ್ಸನಲ್ ಆದಂಥ ದಶಾಭುಕ್ತಿಗಳು ಜಾತಕ ಹೇಗಿರುತ್ತೆ ಅಂಥೇಳಿ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವೇನಪ್ಪ ನಿಮಗೆ ಒಂದು ಪ್ರತ್ಯೇಕವಾದಂಥ ಜಾತಕವನ್ನು ನೋಡಿದಾಗ ಅದರಲ್ಲಿ ದಶಾಭುಕ್ತಿಗಳು ಗೊತ್ತಾಗ್ತದೆಯೇ ಬಿಟ್ಟರೆ ಇದು ಸಾಮಾನ್ಯವಾದಂಥ ಒಂದು ಹೋಲಿಕೆ ಹೇಳುವಂಥದ್ದು ಇರ್ತದೆ. ಇದು ಕೆಲ ಜನಕ್ಕೆ ನಕ್ಷತ್ರಗಳು ಸರಿಯಾಗಿ ಗೊತ್ತಿಲ್ಲದೇ ಇದ್ದಾಗ ಅಥವಾ ಯಾವ ರಾಶಿಗಳು ಗೊತ್ತಿಲ್ಲದೇ ಇದ್ದಾಗ ಅದು ಸಮಸ್ಯೆ ಬರಬಹುದು. ಅದು ಸಾಮಾನ್ಯವಾಗಿ ನಾವು ಈ ಗ್ರಹಸ್ಥಿತಿಯನ್ನು ನೋಡಿ ಅದನ್ನೆಲ್ಲ ಸರಿಯಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಹೇಳ್ತೇವೆ. ಸುಮ್ಮನೆ ಯಾವುದನ್ನು ಕೂಡ ಬಾಯಿಗೆ ಬಂದಾಗ ಹೇಳುವಂಥ ಪ್ರಯತ್ನ ಇಲ್ಲ. ಏನು ಗ್ರಹಸ್ಥಿತಿ ಶಾಸ್ತ್ರೀಯವಾಗಿ ಏನು ಹೇಳ್ತದೆ ಅಂತ ಶಾಸ್ತ್ರೀಯವಾದಂಥ ವಿಧಿಗಳನ್ನು ಇಟ್ಕೊಂಡು ಹೇಳುವಂಥ ಒಂದು ಪ್ರಯತ್ನ. ನೋಡಿ, ತೃತೀಯ ರಾಶಿಯಲ್ಲಿ ರವಿ ಬುಧ ಶುಕ್ರ ರಾಹು, ನೋಡಿ ಒಂದು ಭ್ರಾತೃಗಳಿಂದ ಅನುಕೂಲ, ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಭ್ರಾತೃ ಅಂದರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲೂ ಒಂದು ಸ್ವಲ್ಪ ಕಿರಿಕಿರಿ ಆಗಿರುತ್ತೆ, ಅದು ಸ್ವಲ್ಪ ಹೊಂದಾಣಿಕೆ ಬರುವಂಥ ಸಾಧ್ಯತೆಗಳಾಗುತ್ತೆ. ಅಥವಾ ನಿಮಗೆಲ್ಲ ಅನುಕೂಲ ಮಾಡ್ತಾ ಇರುವಂಥ ದೊಡ್ಡ ವ್ಯಕ್ತಿ ಇರ್ತಾನೆ, ಅಂದರೆ ಪ್ರತಿ ತಿಂಗಳ ಸಂಬಳ ಕೊಡುವಂಥದ್ದು, ಪ್ರತಿ ತಿಂಗಳ ಕೆಲಸ ಕೊಡುವಂಥದ್ದು, ಅಥವಾ ಬಿಸ್ನೆಸ್ಸಿಗೆ ಕೊಡುವಂಥನೋ ವ್ಯಕ್ತಿ ಇರ್ತಾನೆ. ಆದರೆ ಅವನೊಂದು ಸ್ವಲ್ಪ ಯಾಕೋ ಹಿಂದೆ ಬರ್ತಾನೆ, ಯಾಕೋ ಕಿರಿಕಿರಿ ಮಾಡ್ತಾ ಇರ್ತಾನೆ, ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಾಗಾಗಿ ಅಂಥ ವ್ಯಕ್ತಿಗಳಿಗೂ ಕೂಡ ಅನುಕೂಲಕರವಾದಂತಹ ಅವಕಾಶಗಳಾಗುತ್ತೆ. ಯಾಕಂದರೆ ಒಬ್ಬನು ಸಂಸ್ಥೆ ನಡೆಸ್ತಾ ಇರುವಂಥ ವ್ಯಕ್ತಿ ಚೆನ್ನಾಗಿದ್ದರೆ ಮಾತ್ರ ನಿಮಗೆಲ್ಲ ಸಂಬಳ ಕೊಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ವ್ಯಕ್ತಿಗೆ ಅನುಕೂಲವಾಗುತ್ತೆ. ಅಥವಾ ನೀವೇ ಮಕರ ರಾಶಿಯವರು ಅಂತಂದರೆ ಹೊಸತಾದಂಥ ಆರ್ಡರ್ಗಳು ಬರುತ್ತೆ ನಿಮಗೆ, ಆ ಬಿಸ್ನೆಸ್ಸನ್ನು ಡೆವಲಪ್ ಮಾಡಲಿಕ್ಕೆ ಬಹಳ ಚೆನ್ನಾಗಾಗ್ತದೆ ಅಂತ ಹೇಳ್ಬೋದು ಈ ತಿಂಗಳಲ್ಲಿ. ಯಾಕಂದರೆ ನಿಮ್ಮವರು ನಿಮ್ಮ ಸಹಾಯ ಮಾಡ್ತಾರೆ, ನಿಮ್ಗೆ ಆರ್ಥಿಕವಾದಂಥ ವ್ಯಕ್ತಿಯು ಬಲಿಷ್ಠವಾಗ್ತಾನೆ. ಹಾಗಾಗಿ ಪ್ರಜೆಗಳೆಲ್ಲ ಚೆನ್ನಾಗಿರಬೇಕು, ರಾಜನೂ ಚೆನ್ನಾಗಿರಬೇಕು, ರಾಜ್ಯ ಚೆನ್ನಾಗಿರಬೇಕು, ಪ್ರಜೆಗಳು ಚೆನ್ನಾಗಿರಬೇಕು. ಹಾಗೆ ಪರಸ್ಪರಂ ಭಾವಯಂತಹ ಶ್ರೇಯಮವಾಪ್ಸ್ಯಥ ಅಂತ. ಅದಕ್ಕೆ ಒಬ್ಬರ ಹತ್ರ ಕೇಳಿದೆ, ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ. ಕಡೆಗೆ ಸ್ವಾಮಿ ನಿಮ್ಮಂಥವ್ರು ಚೆನ್ನಾಗಿಟ್ಟರೆ ನಾವು ಚೆನ್ನಾಗಿರ್ತೇವೆ ಅಂತಂದರೆ ಏನಕ್ಕೆ ಅಂತಂದರೆ ನೀವೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ಹೇಳ್ತಾ ಇರಬೇಕು ಸ್ವಾಮಿ, ಆಶೀರ್ವಾದ ಮಾಡಬೇಕು ಅಂತ. ಹಾಗೆ ನಾವು ಇನ್ನೊಬ್ಬರು ಚೆನ್ನಾಗಿರಲಿ ಅಂತ ಯಾವತ್ತು ಯೋಚನೆ ಮಾಡ್ತೇವೆ ಆವಾಗ ಭಗವಂತ ನಮ್ಮನ್ನು ಬಹಳ ಚೆನ್ನಾಗಿಡ್ತಾನೆ. ಹಾಗೆ ನಾವು ಒಂದು ಕೆಲಸ ಮಾಡುವಾಗ ಒಂದನ್ನು ಮಾಡುವಾಗ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂಥೇಳಿ ಬೇಡ್ಕೊಳ್ಬೇಕು.
ಎಲ್ಲ ನಾನು ಹೇಳೋದನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು. ಆದಷ್ಟು ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿದಾಗ ನಮಗೂ ಕೂಡ ಭಗವಂತ ಜೊತೆಗೆ ಸೇರಿಸಿ ಒಳ್ಳೇದು ಮಾಡ್ತಾನೆ. ಇಲ್ಲ ಅಂತಾದರೆ ಭಗವಂತ ನಮ್ಮನ್ನು ಕೂಡ ಕೈ ಬಿಟ್ಟುಬಿಡ್ತಾನೆ ಜೀವನ ಆಡುವಂಥದ್ದು. ಹಾಗಾಗಿ ಎಲ್ಲರಿಗೂ ಕೂಡ ಭಗವಂತನ ಒಳ್ಳೇದು ಮಾಡಲಿ ಅಂತೇಳಿ ದೇವರನ್ನು ಬೇಡ್ಕೊಳ್ಬೇಕು. ಅದರ ಜೊತೆಯಲ್ಲಿ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು ನೋಡಿ, ಹಿಂದೆ 2-3 ತಿಂಗಳ ನೋಡ್ತಾ ಇದ್ದಂತೆ ನಿಮ್ಮ ಜೊತೆಗಿರುವಂಥ ವ್ಯಕ್ತಿಗಳೇ ಸಮಸ್ಯೆ ಮಾಡೋದು, ಜೊತೆಗಿರುವಂಥ ವ್ಯಕ್ತಿಗಳೇ ಕಿರಿಕಿರಿ ಮಾಡಿದ್ದು ನಡೀತಾ ಇತ್ತು ನಿಮಗೆ ಅಲ್ವಾ. ಆದರೆ ಈಗ ಈ ತಿಂಗಳಲ್ಲಿ ನಿಮಗೆ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳೇ ಸಪೋರ್ಟ್ ಮಾಡ್ತಾರೆ. ಅವರೇ ಎಲ್ಲ ಒಂದು ಕಡೆ ನಿಮ್ಮ ಆರ್ಥಿಕವಾಗಿ ಅನುಕೂಲ ಆಗುವಾಗ ಮಾಡ್ತಾರೆ. ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ನಮ್ಮ ಜೊತೆಗಿರುವಂಥವರೇ ನಮಗೆ ಎಷ್ಟೋ ಸಲ ಚೂರಿ ಹಾಕ್ತಾರೆ, ಸಮಸ್ಯೆ ಮಾಡ್ತಾರೆ. ಈ ತಿಂಗಳ ಜೊತೆಗಿರುವಂಥ ವ್ಯಕ್ತಿಗಳು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೇದು ಮಾಡ್ತಾರೆ ಅಂತೇಳಿ ಹೇಳಬಹುದು. ಬಹಳ ಮುಖ್ಯವಾಗಿ ಮಕರ ರಾಶಿಯವರಿಗೆ ಈ ಕೋರ್ಟು ಕಚೇರಿ ಎಷ್ಟೋ ಜನಕ್ಕೆ ಇನ್ನೂ ಬಿಡುಗಡೆ ಆಗಲಿಲ್ಲ. ಯಾವುದೋ ಒಂದು ವ್ಯಾಜ್ಯ ನಡೀತಾ ಇರುವಂಥದ್ದು, ಯಾವುದೋ ಒಂದು ಕೋರ್ಟ್ ಡಿಸಿಷನ್ ಆಗದೇ ಇರುವಂಥದ್ದು, ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಸಮಸ್ಯೆ ಮಾಡ್ಕೊಂಡಿರುವಂಥದ್ದು, ಅಥವಾ ಯಾವುದೋ ಒಂದು ಕೇಸು ತೊಂದರೆಗಳಿಗೆ ಇನ್ನೂ ಒದ್ದಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ಬದಲಾವಣೆ ಆಗಬಹುದು. ಸಂಪೂರ್ಣ ಮುಗಿತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ಸ್ವಲ್ಪ ಒಂದು ಮುಗಿಯುವಂಥ ಸಾಧ್ಯತೆಗಳು ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಮುಗಿಯುವಂಥ ಸಾಧ್ಯತೆಗಳು ಬಂದರೂ ಸಂತೋಷವೇ. ಏನಪ್ಪ ನಾಳೆಲ್ಲ ನಾಡಿದ್ದು ಮುಗಿಯುತ್ತೆ ಅಂತಂದ್ರೂ ಸಂತೋಷವೇ ಅಲ್ಲ. ಹಾಗಾಗಿ ಅದು ಬೆಳಕು ಬರುವಂಥ ಸಾಧ್ಯತೆ. ಸಾಮಾನ್ಯವಾಗಿ ಅರುಣೋದಯ, ಕಿರಣೋದಯ, ಸೂರ್ಯೋದಯ ಅಂತ ಆಗ್ತದೆ ನೋಡಿ. ಅದು ನಿಮಗೆ ಕೇಳಿ ನೋಡಿರ್ತೀರಿ ಪ್ರತಿನಿತ್ಯವೂ ಕೂಡ. ಸೂರ್ಯೋದಯ ಆದಾಗ ನಮಗೆ ಗೊತ್ತಾಗುತ್ತೆ, ಸೂರ್ಯನ ಪ್ರಕಾಶಮಾನವಾದಂತಹ ಬೆಳಕು ಭೂಮಿ ಮೇಲೆ ಚೆಲ್ತದೆ, ನಮಗೆ ಕಾಣಿಸ್ತದೆ, ಗೊತ್ತಾಗ್ತದೆ, ಆವಾಗ ನಮಗೆ ಎಚ್ಚರ ಆಗ್ತದೆ. ಆದರೆ ಅರುಣೋದಯ ಕಿರಣೋದಯ ಕಾಲ ಇದೆ ನೋಡಿ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಅಂತಹ ಅರುಣೋದಯ ಕಿರಣೋದಯ ಕಾಲವೇ ಈಗ ಮಕರ ರಾಶಿಯವರಿಗೆ ಅಂತ. ಅಂದರೆ ಮುಂದೆ ಬರುವಂತಹ ಬೆಳಕಿನ ಪೂರ್ವವಾದಂತಹ ದಾರಿ, ಪೂರ್ವಭಾವಿ ಅಂತ ಹೇಳ್ತೇವಲ್ಲ, ಅದು ಈಗ ನಡೀತಾ ಇರುವಂಥದ್ದು. ಯಾಕಂದರೆ ಅರುಣೋದಯ ಕಿರಣೋದಯ ಎರಡೂ ಇದೆಯಲ್ವ, ಅದು ನಮಗೆ ಕಾಣಿಸೋದಿಲ್ಲ. ಸೂರ್ಯೋದಯ ಆದಮೇಲೆ ಗೊತ್ತಾಗ್ತದೆ. ಇವತ್ತಿನ ದಿವಸ ತನಕ ಬಿಡಿ ಸೂರ್ಯೋದಯ ಎಷ್ಟೋ ಜನ ನೋಡೋದೇ ಇಲ್ಲ. 11 ಗಂಟೆ 12 ಗಂಟೆಗೆ ಹೇಳ್ತಾರೆ, ಸಾಫ್ಟ್ವೇರ್ ಕೆಲಸ ಹಾಗಾಗಿದೆ. ಹಾಗಾಗಿದ್ದರೂ ಕೂಡ ಎಷ್ಟಾದರೂ ಕೂಡ ನಮ್ಗೆ ಅರುಣೋದಯ ಕಿರಣೋದಯ ಆದಾಗ ಆ ಸೂರ್ಯನ ಪ್ರಕಾಶಮಾನವಾದಂಥ ರಶ್ಮಿಗಳು ಭೂಮಿಗೆ ಚೆಲ್ತಾ ಬರ್ತದೆ ಅಂತೆ. ಆ ಸಮಯಕ್ಕೆ ನಮಗೆ ಹೇಗೆ ಎಲ್ಲ ಜಾಗ್ರತಾ ಅವಸ್ಥೆಗಳೆಲ್ಲ ಆಗ್ತದೆಯೋ ಅದೇ ತರಹ ನಿಮಗೂ ಕೂಡ ಈಗೆಲ್ಲ ನೋಡಿ ಒಂದು 10 ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳು. ಒಂದನೇದಾಗಿ ಉದ್ಯೋಗ ಕಳ್ಕೊಂಡವ್ರಿಗೆ ಉದ್ಯೋಗದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗುವಂಥದ್ದು. ಎರಡನೇದಾಗಿ ಹಿಂದೆ ಹೇಳಿದ ಹಾಗೆ ಕೋರ್ಟು ಕಚೇರಿಯಲ್ಲಿ ಏನೋ ಕಿರಿಕಿರಿ ಚಿಂತೆ ವ್ಯಾಜ್ಯದಲ್ಲಿದ್ದಂಥ ವ್ಯಕ್ತಿಗಳು ಸ್ವಲ್ಪ ಒಳ್ಳೆ ರೀತಿಯಾದಂಥದ್ದಾಗುತ್ತೆ. ಮತ್ತು ಪ್ರತಿಯೊಂದು ಉದ್ಯೋಗ ಯಾವ್ಯಾವ ಬೇರೆ ಬೇರೆ 100 ಉದ್ಯೋಗ ಹೇಳ್ತಾ ಹೋದರೆ ಸಮಯ ಆಗಿಬಿಡುತ್ತೆ. ಹಾಗಾಗಿ ಅಂಥ ಪ್ರತಿಯೊಂದು ಉದ್ಯೋಗ ಮಾಡ್ತಾ ಇದ್ದಂಥವ್ರಿಗೂ ಕೂಡ ಉದ್ಯೋಗದಲ್ಲಿ ಏನೋ ಒಂದು ಕನಸಿರುತ್ತೆ. ಉದ್ಯೋಗವನ್ನು ನಾನು ಬಹಳ ಚೆನ್ನಾಗಿ ಮಾಡಬೇಕು, ಇದರಲ್ಲಿ ಹೆಚ್ಚಿನದಾಗಿ ಪ್ರಾಫಿಟ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಅದೇ ಉದ್ಯೋಗ ಆಳುವಂಥದ್ದು ನಿಮಗೆ ಲಾಭಾಂಶಗಳನ್ನು ಕೂಡ ಕೊಡ್ತದೆ ಒಳ್ಳೆ ರೀತಿಯಾಗಿ. ಇದು ಬಹಳ ಸಂತೋಷ ಅಲ್ವಾ ನಿಮಗೆ. ಎಷ್ಟೋ ಸಲ ನಮ್ಗೆ ಉದ್ಯೋಗವೇ ಸಪೋರ್ಟ್ ಕೊಡೋದು, ಉದ್ಯೋಗದಲ್ಲೇ ಲಾಭ ಸಿಗುವುದಿಲ್ಲ. ಹಾಗಾಗಿ ಅಂಥ ಉದ್ಯೋಗಗಳು ಕೂಡ ಅಭಿವೃದ್ಧಿಯನ್ನು ಕೊಡುತ್ತದೆ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ಗೃಹಿಣಿಯರು ಮನೆಯಲ್ಲಿ ಬಹಳ ಸಂತೋಷದಿಂದ ಇರುವ ಹಾಗೆ ಆಗ್ತದೆ. ಯಾವಾಗೂ ಮನೆಯಲ್ಲಿ ಕಿರಿಕಿರಿ ಚಿಂತೆ ಟೆನ್ಷನ್ನು ಗಲಾಟೆ ಅಂತ ಹೇಳ್ತಾ ಇದ್ದರೆ ಗೃಹಿಣಿಯರು ಎಲ್ಲೋ ಒಂದು ಕಡೆ ಚೆನ್ನಾಗಿರುವಂಥದ್ದು, ಎಲ್ಲೋ ಒಂದು ಕಡೆ ಸಮಾಧಾನ ಕೊಡುವಂಥದ್ದು, ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ತೃಪ್ತಿ ಕೊಡುವಂತಹ ಅವಕಾಶಗಳು ಕೂಡ ಸಿಗುತ್ತೆ. ಇದು ಬಹಳ ಉತ್ತಮವಾದಂಥದ್ದು. ಹಾಗೆ 6ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಶತ್ರುಗಳು, ನಿಮಗೆ ಯಾರು ಶತ್ರುಗಳು ಅಂತ ನಾವು ಅಂದ್ಕೊಳ್ತೇವೆಯೋ ಅಥವಾ ನಮ್ಮ ಮನಸ್ಸೇ ಕೆಲವೊಂದು ಸಲ ಶತ್ರುವಾಗಿ ಹೋಗ್ತದೆ. ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ ಅಂತ ನೋಡಿ, ಇದೇ ನಮಗೆ ಬಹಳ ಮುಖ್ಯವಾದಂಥ ಶತ್ರು. ಫಸ್ಟು ತುಂಬ ನಿದ್ರೆ ಮಾಡುವಂಥದ್ದು, ಆಯಿತಾ. ನಿದ್ರೆ ಎಷ್ಟು ಬೇಕೋ ಒಂದು ಮನುಷ್ಯನಿಗೆ 6 ತಾಸು 6.5 ತಾಸು 7 ತಾಸು 24 ಗಂಟೆಯಲ್ಲಿ ವಿಶ್ರಾಂತಿ ಬೇಕು ಶರೀರಕ್ಕೆ. ಅದಿಲ್ಲ ಅಂತಾದರೆ ನಮ್ಮ ಶರೀರ ಪುನಃ ಜಾಗ್ರತೆಗೆ ಬರುವುದಿಲ್ಲ. ಹಾಗಾಗಿ ಅಷ್ಟು ಸರಿಯಾದಂತಹ ಒಂದು ವ್ಯವಸ್ಥೆ. ಹಾಗೆ ಎಷ್ಟೋ ಜನ 10 ತಾಸು ನಿದ್ರೆ ಮಾಡೋರು ಇರ್ತಾರೆ. ಹಾಗಾಗಿ 12 ತಾಸು ನಿದ್ರೆ ಮಾಡೋರು ನೋಡಿದ್ದೇವೆ. ಒಟ್ಟಿನಲ್ಲಿ ಆದಷ್ಟು ಸೂಕ್ಷ್ಮವಾಗಿ ಏನು ನಿದ್ರೆಯನ್ನು ಮಾಡ್ತಾರೋ ಅದು ಸರಿಯಾದಂತಹ ನಿದ್ರೆಯನ್ನು ಮಾಡಬೇಕು. ಆ ಸಮಯದಲ್ಲಿ ಎದ್ದು ಫೋನನ್ನು ಮಾತಾಡೋದು ಅಥವಾ ಏನೋ ಯೋಚನೆ ಮಾಡ್ತಾ ಇರುವಂಥದ್ದಲ್ಲ, ಭಗವನ್ ನಾಮಸ್ಮರಣತೆ ನಿದ್ರೆ ಮಾಡ್ತಾ ಬೆಳಗ್ಗೆ ಬಂದು ಹೇಳುವಂಥದ್ದು. ಹಾಗಾಗಿ ಸಾಮಾನ್ಯ 6-7 ಗಂಟೆ ಅವರವರ ಶರೀರಕ್ಕೆ ಬೇಕಾದಂತಹ ನಿದ್ರೆಯ ಸಮಯ. ಯಾಕಂದರೆ ಇಂತಿಷ್ಟು ಹೇಳಲಿಕ್ಕೆ ನಮ್ಮ ಶರೀರಕ್ಕೆ ಒಂಥರ, ನಿಮ್ಮ ಶರೀರಕ್ಕೆ ಒಂಥರ ಇರುತ್ತೆ. ಹಾಗಾಗಿ ಒಂದು ವಿಶ್ರಾಂತಿಗೆ ಸರಿಯಾದಂತಹ ನಿದ್ರೆ. ತಂದ್ರ ಅಂದರೆ ಏನು, ಸ್ವಲ್ಪ ತೂಕಡಿಕೆ ಕೂತಲ್ಲೇ ಹೀಗೆ ನಿದ್ರೆ ಬಂದ ಹಾಗೆ ಆಗೋದು. ಆವಾಗ ನಿದ್ರೆ ಮಾಡೋಣ ಅಂತ ಅನಿಸ್ತದೆ ನೋಡಿ. ಯಾಕಂದರೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಮಕರ ರಾಶಿಯವರಿಗೆ 7.5 ಸಲ ಮುಗಿತಾ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಇದು ಜಾಸ್ತಿ ಆಗ್ತದೆ. ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ. ತಂದ್ರ ಅಂದರೆ ಒಂಥರ ಸ್ವಲ್ಪ ಆಲಸ್ಯತನವೇ, ಸ್ವಲ್ಪ ನಿದ್ರೆ ಬಂದ ಹಾಗೆ ಮಾಡೋದು. ಈ ಕಡೆ ನಿದ್ರೆಯೂ ಇಲ್ಲ ಎಚ್ಚರವೂ ಇಲ್ಲ. ನಿದ್ರಾ ತಂದ್ರ ಭಯಂ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಭಯ, ಏನಾಗ್ಬಿಡತ್ತಪ್ಪ, ಏನು ಮಾಡಲಿ ನಾನು, ತೊಂದರೆ ಆಗ್ತಾ ಇದೆಯಲ್ಲಪ್ಪ, ನಾಳೆಗೆ ಹಾಗಾದರೆ ಹೀಗೆ, ಇನ್ನು ಮುಂದೆ ಹೇಗಾದರೆ ಹಾಗೆ, ಹೀಗೆ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಊಹೆ ಬರ್ತಾ ಇರ್ತದೆ.
ಅದು ನಾಳೆಗೆ ಸತ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ನಿದ್ರಾ ತಂದ್ರ ಭಜಂ ಕ್ರೋಧ, ಬಹಳ ಸಿಟ್ಟು ಬರುವಂಥದ್ದು. ಕೆಲಸ ಆಗೋದಿಲ್ಲ, ಭಾಳ ಸಿಟ್ಟು ಬರುತ್ತೆ. ಏನಪ್ಪ ಇಷ್ಟೊಂದು ಕೆಲಸ ಹೇಳ್ತಾರೆ ನನ್ನ ಹತ್ರ ಅಂತ, ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಆದರೂ ಅಂತಹ ಸಿಟ್ಟು, ವಿಪರೀತ ಆದಂಥ ಸಿಟ್ಟು ಬರುತ್ತೆ. ಭಯಂ ಕ್ರೋಧ, ಅದರ ಜೊತೆಗೆ ಆಲಸ್ಯತನ, ನಾಳೆ ಮಾಡೋಣ, ಕೊನೆಗೆ ಮಾಡೋಣ. ಇದು ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಬರುತ್ತೆ, ನನಗೂ ಬಹಳ ಬರುತ್ತೆ. ಹಾಗೆ ಇಲ್ಲ ನಾಳೆ ವಿಡಿಯೋ ಮಾಡಿದ್ರೆ ಆಯಿತು, ಇನ್ನೊಂದು 15 ದಿವಸ ಇದೆಯಲ್ಲ ಇನ್ನು ಅಪ್ಲೋಡ್ ಮಾಡಲಿಕ್ಕೆ ಅಂತ ಅನಿಸುವಂಥದ್ದು. ಹಾಗೆ ಆಗಬಾರ್ದು ಪ್ರತಿಯೊಬ್ಬರಿಗೂ ಕೂಡ. ಹಾಗಾಗಿ ನಾಳೆ ಹೇಳೋದು ತೆಗೆದು ಬಿಡಬೇಕು. ನಾಳೆ ಮಾಡಬೇಕಾದ್ರೆ ಈ ಕ್ಷಣಕ್ಕೆ ಮಾಡಿ ಮುಗಿಸ್ಬಿಡ್ಬೇಕು. ನಾಳೆ ಇದೆಯಾ ಅದು ಹೆಚ್ಚು ಚಿಂತೆ ಮಾಡಬಾರ್ದು, ಇವಾಗ ಮಾಡಬೇಕಾ ಮಾಡಿ ಮುಗಿಸ್ಬಿಡ್ಬೇಕು. ಇಲ್ಲ ಅಂತಾದರೆ ಆಗುತ್ತೋ ಇಲ್ಲೋ, ನಾಳೆಗೆ ಇನ್ನೇನು ಬೇರೆ ಕೆಲಸ ಬಂದುಬಿಡುತ್ತೋ, ಹೀಗಾಗಿಬಿಡುತ್ತೆ. ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ, ಬಹಳ ಮುಖ್ಯವಾಗಿ 3 ಅಕ್ಷರ ಬಹಳ ಜನರ ಜೀವನದಲ್ಲಿ ಬರುತ್ತದೆ. ಆಲಸ್ಯಂ ದೀರ್ಘಸೂತ್ರತ. ದೀರ್ಘಸೂತ್ರತ ಅಂದರೆ 1 ದಿವಸ ಮಾಡಬೇಕಾದಂಥ ಕೆಲಸವನ್ನು 10 ದಿವಸದಲ್ಲಿ ಮಾಡುವಂಥ, 10 ದಿವಸದಲ್ಲಿ ಮಾಡುವಂಥ 100 ದಿವಸದಲ್ಲಿ ಕೆಲಸ ಮಾಡೋದು. ಹೀಗೆ ಇದಿಷ್ಟು ಆಗಬಾರದು ಅಂತ ಈ 7.5 ಶನಿಯಿಂದಾಗಿ ಇಂಥದ್ದು ಭಾಳ ಆಗುತ್ತೆ. ಆದರೂ ನಾವು ಸ್ವಲ್ಪ ಶರೀರವನ್ನು ಜಾಗ್ರತೆ ಮಾಡ್ತಾ ಮುಂದೆ ಹೋಗ್ತಾ ಬೆಳಕಿನ ಕಡೆಗೆ ಹೋಗ್ತಾ ಪ್ರಯತ್ನ ಮಾಡ್ತಾ ಬರಬೇಕು. ಹಾಗಾಗಿ ಇದಿಷ್ಟು ಆಗಬಾರದು ಅಂತೇಳಿ ಹೇಳ್ತೇನೆ. ಅನಂತರದಲ್ಲಿ ಮಕರ ರಾಶಿಯವರಿಗೆ ಗುರುವಿಂದ ದೇವತಾ ದರ್ಶನ ಆಗಬಹುದು, ಮತ್ತು ನಿರೀಕ್ಷಿತವಾಗಿ ಧನಾಗಮನ ಆಗಬಹುದು, ಮತ್ತು ಎಲ್ಲೋ ಒಂದು ಕಡೆಗೆ ಸಾಲಕ್ಕೆ ಕಟ್ಟಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಮೂಲವೂ ಕೂಡ ಸಿಗಬಹುದು, ಯಾರೊಬ್ಬರು ಸಹಾಯ ಸಹಕಾರ ಮಾಡಬಹುದು. ಮತ್ತು ಉದ್ಯೋಗದಲ್ಲಿ ಏನಾದರೂ ಪ್ರಮೋಷನ್ನು ಗೌರ್ಮೆಂಟಿಂದ ಏನಾದರೂ ಸಣ್ಣ ಪುಟ್ಟ ಸಿಗುವುದಿದ್ರೂ ಕೂಡ ಈ ತಿಂಗಳು ಸಿಗಬಹುದು. ಮತ್ತು ಯಾವ್ಯಾವ್ದು ನಿಮ್ಗೆ ಆಗೋದಿಲ್ಲ ಅಂತ ಅಂದ್ಕೊಳ್ತಿರೋ ನೋಡಿ, ಮಕರ ರಾಶಿಯವರಿಗೆ 7.5 ಶನಿ ಬಂದದ್ರಿಂದ ಯಾವುದೂ ಆಗೋದಿಲ್ಲ ಸ್ವಾಮಿ ಅಂತ ನೀವು ಹೇಳಿಬಿಡಬಹುದೇನೋ. ಆದರೆ ಮುಂದೆ ಆಗಲಿಕ್ಕಿದೆ, ಮುಂದೆ ಸಿಗಲಿಕ್ಕಿದೆ ಹೇಳುವಂಥ ಆಶಾಭಾವನೆ ಇಟ್ಕೊಂಡು ಮುಂದೆ ಒಂದು ವಿವಾಹಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಅಂದ್ಕೊಂಡು ವಿವಾಹಕ್ಕೆ ಎಲ್ಲಾದರೂ ಹುಡುಗಿಯರು ಯಾರಿದ್ದಾರೋ ನಮಗೆ ಸರಿಯಾಗುವಂಥವ್ರು, ಸೆಟ್ ಆಗುವಂಥವ್ರು ಅಂತ, ಹುಡುಗಿಯರಿದ್ದರೆ ನಮ್ಮನ್ನು ನೋಡ್ಕೊಂಡು ಹೋಗುವಂಥದ್ದು, ಸರಿಯಾಗುವಂಥ ದಾರಿ ಆಗುವಂಥ ಹುಡುಗ ಸಿಗ್ತಾನಾ ಅಂತೇಳಿ ನೋಡುವಂಥದ್ದು. ಅಂದರೆ ಹುಡುಕುವಂತಹ ಪ್ರಯತ್ನ ಮಾಡಬೇಕು. ಯಾಕಂದರೆ ಗುರು ಪಂಚಮನೇ ಇದ್ದ ತಕ್ಷಣವೇ ನೀವು ಹುಡುಕುವಂತಹ ಪ್ರಯತ್ನವನ್ನು ಮಾಡಿಲ್ಲ ಅಂದರೆ ಮದುವೆ ಯಾವಾಗ ಆಗ್ತದೆ ಅಲ್ವಾ. ಹಾಗಾಗಿ ಒಂದೊಂದು ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು, ಒಂದು ಹಂತಕ್ಕೆ ವಿದ್ಯಾಭ್ಯಾಸ, ಅನಂತರ ವಿವಾಹ, ಸಂತಾನ, ವೃದ್ಧಾಪ್ಯ, ಹೀಗೆ ನಮ್ಮಲ್ಲಿ ಒಂದೊಂದು ಆಗ್ತಾ ಹೋಗಬೇಕು. ಬ್ರಹ್ಮಚರ್ಯ, ಗೃಹಸ್ಥ, ಹಾಗೆ ವಾನಪ್ರಸ್ಥ, ಸನ್ಯಾಸ ಆಶ್ರಮಗಳನ್ನು ಹೇಳ್ತಾರೆ. ಆದರೆ ಅದೆಲ್ಲ ನಮಗೆ ಆಗೋದಿಲ್ಲ. ಏನು ಒಂದು ಬ್ರಹ್ಮಚಾರ್ಯ ಆಶ್ರಮ, ಗೃಹಸ್ಥಾಶ್ರಮ, ಇನ್ನು ಮಕ್ಕಳು ಅವರಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಕೊಂಡು ಅವರು ಚೆನ್ನಾಗಿ ನೋಡ್ಕೊಂಡು ಹೋಗೋಲ್ಲಿವರೆಗೆ ಜೀವನದಲ್ಲಿ ಎಲ್ಲ ಆಶ್ರಮಗಳು ಕೂಡ ಮುಗಿದು ಹೋಗಿಬಿಡುತ್ತೆ. ಹಾಗಾಗಿ ಒಟ್ಟಿನಲ್ಲಿ 4 ಆಶ್ರಮಗಳನ್ನು ಕೂಡ ಹೇಳುತ್ತೆ. ಒಟ್ಟಿನಲ್ಲಿ ಆವಾಗ ಸಮಯಕ್ಕೆ ಆಗಬೇಕು ಹೇಳುವಂತಹ ಉದ್ದೇಶದಿಂದ ಇದನ್ನು ಹೇಳಿರುವಂಥದ್ದು. ಪ್ರತಿಯೊಬ್ಬರೂ ವಾನಪ್ರಸ್ಥ ಮಾಡಬೇಕು ಅಂತೇನಿಲ್ಲ. ಜೀವನದಲ್ಲಿ ಸನ್ಯಾಸ ಹೇಳುವಂಥದ್ದು ಎಲ್ಲ ಜೀವನದ ಕೊನೆ ಬಿಡ್ತಾ ಬರುವಂಥದ್ದೇ ಸನ್ಯಾಸ ಅಂತ. ಹೊರಗಡೆಗೆ ಹೇಗೆ ನೋಡ್ತಾ ಬರ್ತೇವೆಯೋ ಅದನ್ನು ಒಳಗಡೆಗೆ ನಾವು ನೋಡ್ತಾ ಬಂದರೆ ಅದೇ ಜ್ಞಾನ ವೃದ್ಧಿ. ಆದರೆ ಅದಕ್ಕೆ ನಾವೆಲ್ಲ ಬಹಿರ್ಮುಖವಾಗಿದ್ದೇವೆ ಅಂತ. ಪ್ರತಿಯೊಂದನ್ನು ನೋಡಿ ಹೊರಗಡೆ ನೋಡ್ತಾ ಇದ್ದೇವೆ, ಅದೇ ಅಂತರ್ಮುಖವಾಗ್ತಾ ಇದ್ರೆ ಅದೇ ಸನ್ಯಾಸಿ ಅಂತ. ಅಂತರ್ಮುಖ ಆಳುವಂಥದ್ದು ಯಾವಾಗುತ್ತೆ? ಅಂತರ್ಮುಖ ಸಮಾರಾಧ್ಯ, ಗೊತ್ತಾಯ್ತಾ ಇಲ್ಲ? ಆ ಅಂತರ್ಮುಖಿಯಾದಂತಹ ಆ ದೇವತಾಸಕ್ತಿ ಶಕ್ತಿಯನ್ನು ಆರಾಧನೆ ಮಾಡುವಂಥದ್ದು ಉಪಾಸನಾ ಮಾರ್ಗದಲ್ಲಿ ಬರುತ್ತದೆ. ಹಾಗಾಗಿ ಅಂಥದ್ದನ್ನು ಕೂಡ ಭಗವಂತ ಎಲ್ರಿಗೂ ದಯಪಾಲಿಸಬೇಕು. ಅಂತರ್ಮುಖಿ ಆಗುವಂಥ ಸುಲಭವಾದಂಥದ್ದಲ್ಲ. ಹೊರಗಡೆ ಇರುವಂಥದ್ದನ್ನೆಲ್ಲ ಬಿಟ್ಟು ಒಳಗಡೆಗೆ ಹೋಗುವಂತಹ ಅವಕಾಶಗಳು, ಅದು ಕೇವಲ ಜ್ಞಾನದಿಂದ ಅಥವಾ ವೇದಾಂತ ತತ್ವವನ್ನು ಅಧ್ಯಯನ ಮಾಡುವ ಮಾತ್ರದಿಂದ, ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಸಾಧ್ಯವಾಗ್ತದೆ. ಯಾತಕ್ಕೆ ನೀವೇ ಅಂದ್ಕೊಳ್ಬೋದು, ಏನಪ್ಪ ಇದೆಲ್ಲ ಈ ವೇದಾಂತ ಶ್ರವಣವನ್ನು ಹೇಳ್ತಾ ಇದ್ದಾರೆ ಅಂಥೇಳಿ. ಇದು ಒಂಚೂರು ಇರಲಿ ಜೀವನದಲ್ಲಿ. ಯಾಕಂದರೆ ಸ್ವಲ್ಪ ಜೀವನದಲ್ಲಿ ಜೀವನ ಎಲ್ಲ ಅವಕಾಶಗಳೆಲ್ಲ ಮುಗಿತಾ ಬಂದ ಅದರ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಹೋಗಬೇಕು. ನಮ್ಮ ದಾರಿಗಳೆಲ್ಲ ಸಾಗಬೇಕು ಅಂಥೇಳಿ. ಆಧ್ಯಾತ್ಮಿಕವಾದಂಥ ಬಂಧುಗಳಾಗಿದ್ದರೆ ಅವರಿಗೆ ಅದರ ಬಗ್ಗೆ ಬೇಗನೆ ಬರುತ್ತೆ. ಲೌಕಿಕವಾಗಿ ಆಸೆಗಳೇ ಜಾಸ್ತಿ ಇದ್ದರೆ ಅದು ಬೇಗನೆ ತಲೆಗೆ ಹೋಗಲ್ಲ. ನಾವು ವಿಡಿಯೋದಲ್ಲಿ ಏನಪ್ಪ ಅಂಥೇಳಿ ಕಾಮೆಂಟ್ ಮಾಡಿಬಿಡಬಹುದನ್ನು, ಏನಪ್ಪ ಇವರು ವೇದಾಂತವನ್ನು ಹೇಳ್ತಾ ಇದ್ದಾರೆ ಅಂತ ಅನಿಸಬಹುದು ನಿಮಗೆ. ಒಟ್ಟಿನಲ್ಲಿ ಅನಿರೀಕ್ಷಿತವಾದಂಥ ಧನಾಗಮನವು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಯಾರೋ ಒಬ್ಬರಿಗೆ ಸಾಲ ಕೊಟ್ಟಿದ್ರೆ ಅವರು ಸ್ವಲ್ಪ ವಾಪಸ್ ಕೊಡುವಂಥ ಸಾಧ್ಯತೆಗಳು ಇದೆ. ಕಬ್ಬಿಣದಿಂದ ಅನುಕೂಲ. ಹಾಗಾಗಿ ಒಂದು 2-3 ತಿಂಗಳ ಅನಂತರದಲ್ಲಿ ವಾಹನ ಖರೀದಿ ಮಾಡೋದಾದರೂ ಕೂಡ ಅದಕ್ಕೆ ದುಡ್ಡು ಹೊಂದಿಸ್ಕೊಂಡು ವ್ಯವಸ್ಥೆ ಮಾಡಿಕೊಂಡು ಏನು ಮಾಡಬೇಕಪ್ಪ ಅಂತೇನೋ ಪ್ರಯತ್ನ ಮಾಡಿಕೊಳ್ಳಿ. ಇದಿಷ್ಟು ಮಕರ ರಾಶಿಯವರಿಗೆ ದೇವತಾನುಗ್ರಹದಿಂದ ಲಾಭಾಂಶಗಳೆಲ್ಲ ಸಿಗ್ತಾ ಹೋಗ್ತದೆ. ಪ್ರಯತ್ನವನ್ನು ಮಾಡಿ ಮುಂದಿನ ಬೆಳಕು ನಿಮಗೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋಡಿ. ಈ ತಿಂಗಳಲ್ಲಿ ಪ್ರತಿನಿತ್ಯವೂ ಕೂಡ ಚಂದ್ರನ ದರ್ಶನ ಮಾಡಿ. ಚಂದ್ರನ ದರ್ಶನ ಅಂದರೆ ಚಂದ್ರೋದಯವಾಗುತ್ತೆ. ಆ ಸಮಯದಲ್ಲಿ ಒಂದು 20 ನಿಮಿಷ 30 ನಿಮಿಷ ಚಂದ್ರನ ನೆರಳಲ್ಲಿ ಕೂತ್ಕೊಂಡು ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ
ಮಂಗಲಂ ಪ್ರಣಮಾಮ್ಯಹಂ ಅಂಥೇಳಿ ಚಂದ್ರನನ್ನು ಧ್ಯಾನ ಮಾಡಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಶ್ರವಣ ನಕ್ಷತ್ರ ನೀವು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇದು ಜಪ ಒಂದೇ ಸಾಕು ನಿಮಗೆ. ಆ ಶಿವನೇ ನಿಮ್ಗೆ ಅನುಗ್ರಹ ಮಾಡ್ತಾನೆ. ಧನಿಷ್ಠ ನಕ್ಷತ್ರ 1-2ನೇ ಪಾದ. ನೀವು ಎಲ್ಲಿ ಆ ಶಿವನ ನಾಮಸ್ಮರಣೆ ನಡೀತದೆಯೋ, ಇಲ್ಲಿ ಶಿವನಿಗೆ ರುದ್ರಾಭಿಷೇಕ ನಡೀತದೆಯೋ, ಇಲ್ಲಿ ಶಿವನಿಗೆ ಬಿಲ್ಲುಪತ್ರ ಅರ್ಚನೆ ಮಾಡಿಸ್ತಾರೋ ಅಂತಹ ಜಾಗಕ್ಕೆ ಹೋಗಿ ನೀವು ಶಿವನನ್ನು ಧ್ಯಾನ ಮಾಡಿ. ಶಿವನ ಮಾನಸ ಸ್ತೋತ್ರ ರತ್ನೈ ಕಲ್ಪಿ ಸಮಾಸನಂ ಹಿಮಜಲೈ ಅಂಥೇಳಿ ಶಿವನ ಸ್ತೋತ್ರಗಳು ಆರಂಭವಾಗುತ್ತದೆ. ಅಂತಹ ಸ್ತೋತ್ರಗಳನ್ನು ಶ್ರವಣ ಮಾಡಿ. ಯಾಕಂದರೆ ಮಕರ ರಾಶಿಯವರಿಗೆ ಇಂತಹ ಎಲ್ಲ ಬಿಕ್ಕಟ್ಟನ್ನು ಕೂಡ ಪರಿಹಾರ ಮಾಡಬೇಕು ಅಂತಂದರೆ ಈಶ್ವರನ ಆರಾಧನೆ, ಈಶ್ವರನ ಪ್ರಾರ್ಥನೆ ಬಹಳ ಮುಖ್ಯವಾದಂಥದ್ದು. ಈಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಈಶ್ವರನು ಮಂಗಲವನ್ನು ಉಂಟು ಮಾಡಲಿ ಅಂಥೇಳಿ ಈಶ್ವರನ ಶ್ಲೋಕ ಹೇಳ್ತಾ ಈ ವಿಡಿಯೋವನ್ನು ಸಮಾಪ್ತಿ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಎಂದಿರಂತೆ ನಾವು ಮತ್ತೆ ಭೇಟಿ ಮಾಡೋಣ. ಯಾರು ಲೈಕ್ ಮಾಡಿಲ್ಲ ಅಂಥವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ 4 ಜನಕ್ಕೆ ಇದನ್ನು ತಲುಪಿಸಿ ಅಂತ ಹೇಳ್ತಾ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಈ ಶ್ಲೋಕವನ್ನು ಮುಗಿಸೋಣ. ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.